ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳಿಗೆ ಹೊಡಿಯಕ್ ಹೋದ್ರೆ ನೀವ್ ಯಾಕೆ ತಡಿತಿದ್ದೀರಾ? ಇವಳು ನನ್ ವಿಷಯದಲ್ಲಿ ಅನಾವಶ್ಯಕವಾಗಿ ತಲೆ ಹಾಕ್ತಿದ್ದಾಳೆ. ಅದನ್ನ ಅಷ್ಟೊತ್ತಿಂದ ನಾನು ಕೇಳಿಸ್ಕೊತಾನೆ ಇದ್ದೀನಿ ಮಂತ್ರ. ಅದಕ್ಕೆ ಅಂತ ಅವ್ರ ಮೇಲೆ ಕೈ ಮಾಡೋದಾ? ಅತ್ತೆ, ಇನ್ ಒಂದು ಕ್ಷಣ ಇವಳು ಮನೇಲಿದ್ರು ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮೊದ್ಲು ಆಚೆ ಕಳಿಸಿ ಅವಳನ್ನ. ನೀವೇ ಕಳಿಸ್ತಿರೋ ಇಲ್ಲ ಕುತ್ಕೆ ಹಿಡಿದು ದಬ್ಲೋ? ಮಂತ್ರ ಪದೇ ಪದೇ ಹೇಳ್ತಾ ಇದ್ದೀನಿ, ದೊಡ್ಡವ್ರಿಗೆ ಹಾಗೆಲ್ಲ ಮಾತಾಡ್ಬೇಡಿ. ನೀವ್ಯಾಕೆ ಮಧ್ಯೆ ಬರ್ತೀರಾ? ನಾನು ಹೇಳದ್ ಸ್ವಲ್ಪ ಕೇಳಿಸ್ಕೊಳ್ಳಿ. ಏನಿದ್ರು ಮಾತಾಡಿ ಬಗೆಹರಿಸೋಣ ಮಂತ್ರ. ಅಯ್ಯೋ, ಆ ಟೈಮ್ ಎಲ್ಲ ಮುಗ್ದೋಗಿದೆ. ಇವಳು ಈ ಮನೆಯಿಂದ ಆಚೆ ಹೋಗ್ಬೇಕು. ಇದೇನಿದು? ಏನೋ ಟಾರ್ಗೆಟ್ ಮಾಡ್ಕೊಂಡೆ ಈ ತರ ಮಾಡ್ತಿದ್ದಾಳೆ. ಇವಳಿಗೀಗ ಹೀಗೆ ಹೇಳಿದ್ರೆ ಸರಿಯಾಗಲ್ಲ. ಅತ್ತೆ, ಇನ್ನೊಂದು ಕ್ಷಣನೂ ಇವಳಿ ಮನೇಲಿ ಇರಬಾರ್ದು. ಮನೆಯಿಂದ ಆಚೆ ಹೋಗಕ್ ಹೇಳಿ. ನೀವ್ ಕಳಿಸ್ತಿರೋ ಅಥವಾ ನಾನೇ? ಮಂತ್ರ ಬಿಡಿ ಮಂತ್ರ. ಮಾತಾಡಿ ಬಗೆಹರಿಸಿ ಅಂತ ಹೇಳಿದ್ನಲ್ಲ. ಮಂತ್ರ, ನಾನು ಹೇಳೋದನ್ನ ಕೇಳಿ ಮಂತ್ರ. ನೀವು ಹೊಡೆಯೋದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಏನೋ ಒಂದು ಕಾರಣ ಇರ್ಬೋದೇನೋ, ಅದಕ್ಕೆ ಅವರು ಈ ತರ ಮಾಡಿರ್ತಾರೆ. ಏನೇ ಕಾರಣ ಇರ್ಲಿ, ಇವಾಗ ಮನೆಯಿಂದ ಹೊರಗಡೆ ಹೋಗ್ಬೇಕಷ್ಟೇ. ಕಳ್ಸಿ ಅತ್ತೆ, ಹೋಗ್ತಾ ಇರೋ. ಅರ್ಚನಮ್ಮ, ನಾನು ಹೋಗ್ತೀನಿ ಬಿಡಿ. ರತ್ನಮ್ಮ, ರತ್ನಮ್ಮ, ನಾನು ಬರ್ತೀನಿ ರೀ. ಅರ್ಚನಾ, ನೀನ್ ಯಾಕಮ್ಮ ಹೋಗ್ತೀಯಾ? ಇಲ್ಲಮ್ಮ, ನಾನು ಅವ್ರ ಜೊತೆನೇ ಹೋಗ್ತೀನಿ. ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್. ಇಷ್ಟು ದಿನ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ. ಕಳ್ಳಿ ಮಳ್ಳಿ ಇಬ್ರು ಸಿಕ್ಕಾಕೊಂಡ್ರಿ ಅಂತ ಒಟ್ಟಿಗೆ ಹೋಗ್ತಿದ್ದೀರೇನ್ರೇ? ಇನ್ಮೇಲಿದೆ ಮಾರಿ ಹಬ್ಬ ಈ ಮಂತ್ರನ ಹತ್ರನೇನಾ?